ಇನ್ನು ಈ ಎಲ್ಲ ಬೆಳವಣಿಗೆಗಳನ್ನು ವಿರೋಧ ಪಕ್ಷದ ನಾಯಕ ಅಶೋಕ್ ಅವರು ಟೀಕೆ ಮಾಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಸಿಎಂ ಸೀಟ್ಗಾಗಿ ಮ್ಯೂಸಿಕಲ್ ಚೇರ್ ನಡೀತಾ ಇದೆ. ಕಾಂಗ್ರೆಸ್ ನಾಯಕರನ್ನ ಬಿಜೆಪಿ ಮತ್ತು ಜೆಡಿಎಸ್ ಬೀಳ್ಸಲ ಕಾಂಗ್ರೆಸ್ ಸರ್ಕಾರವನ್ನ. ನಾವು ಯಾವುದೇ ಕಾಂಗ್ರೆಸ್ ಶಾಸಕರನ್ನೂ ಭೇಟಿಯಾಗಿಲ್ಲ, ಆದರೆ ಅವ್ರ ಪಕ್ಷದಲ್ಲೇ ಸಿಎಂ ಆಗೋದಕ್ಕೆ ಡಿಕೆ ಪರಮೇಶ್ವರ್, ಖರ್ಗೆ, ಎಂಬಿ ಪಾಟೀಲ್, ಜಾರಕಿಹೊಳಿ, ಜಮೀರ್ ಎಲ್ಲ ಓಡಾಡ್ತಾ ಇದ್ದಾರೆ ಮ್ಯೂಸಿಕಲ್ ಚೇರ್ ಥರ ಅಂತ ವ್ಯಂಗ್ಯ ಮಾಡಿದ್ದಾರೆ ಅಶೋಕ್ ಅವರು. ಇಳಿಸ್ತೀರಿ ಅಂತ ಎಲ್ಲೂ ಹೇಳೇ ಇಲ್ಲಲ್ಲ. ನಾವು MLAರನ್ನು ಭೇಟಿ ಮಾಡಿಲ್ಲಲ್ಲ. ಯಾವ MLA ಕಾಂಗ್ರೆಸ್ MLA ಭೇಟಿ ಮಾಡಿದ್ದೀರಿ? ಅವ್ರ ಪಾರ್ಟಿಯವರು. ನಾನು ದಿನ ಪತ್ರಿಕೆಯಲ್ಲಿ TV ಮಾಧ್ಯಮದಲ್ಲಿ ನಾನು ನೋಡ್ತಾ ಇದ್ದೀನಿ. ಅವಾಗೆ ಕುರ್ಚಿಗಳದ ಚೇರು, ಏನದು ಚೇರು, ಮ್ಯೂಸಿಕಲ್ ಚೇರ್ ನಡೀತಾ ಐತೆ, ಓಡಾಡ್ತಾ ಇದ್ದಾರೆ. ಇದಾದಮೇಲೆ DK ಶಿವಕುಮಾರ, ಅದಾದಮೇಲೆ ಪರಮೇಶ್ವರ, ಖರ್ಗೆ ಅವರು ಏಕಾಏಕಿ ಓಡಿ ಬಂದ್ಬಿಟ್ರು. ಖರ್ಗೆ ಅವರ, MB ಪಾಟೀಲ್ರ, ಜಾರಕಿಹೊಳಿಯವರ, ಜಮೀರ, KJ ಜಾರ್ಜ್ ಅವರ, ಏನು ಭಾಳ ಜನ ಓಡಾಡ್ತಾನೆ ಅವರೇ. ಒಂಥರ ಮ್ಯೂಸಿಕಲ್ ಚೇರ್ ಅವ್ರ ಪಾರ್ಟಿಯಲ್ಲಿ ಗೊಂದಲ ಇರುವಂಥದ್ದು. ಈಗಾಗಲೇ ಸಿದ್ದರಾಮಯ್ಯ ಆದಮೇಲೆ ಯಾರು ಮಾಡಬೇಕು ಅನ್ನೋ ಚರ್ಚೆನೂ ಕೂಡ ಕಾಂಗ್ರೆಸ್ಸಿನ MLAಗಳಲ್ಲಿ ಬಹು ಚರ್ಚಿತವಾದಂಥ ವಿಚಾರ. BJPಯಲ್ಲೂ ನಾವು ಏನು ಚರ್ಚೆ ಮಾಡಿಲ್ಲ. ಯಾರಾದರೆ ನಮಗೇನಂತೆ, ನಾವೇನು ಸರ್ಕಾರನ ಬೀಳಿಸ್ತೀರಿ ಅಂತ ಎಲ್ಲೂ ಹೇಳಿಲ್ಲ, ಬೀಳಿಸೋ ಅಂತ